ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ 0 to ಹೀರೋ ಕೋರ್ಸ್. ತುಂಬ ದಿನ ಆಗಿತ್ತು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಆಫೀಸಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ ಕ್ರಿಯೇಟ್ ಮಾಡೋದ್ರಲ್ಲಿ. ಈಗ ಮತ್ತೆ ಇನ್ನಷ್ಟು ವೀಡಿಯೋಸ್ನ ಕ್ರಿಯೇಟ್ ಮಾಡ್ತೀನಿ. ಈ ಒಂದು ಕೋರ್ಸಲ್ಲೇ ಎಲ್ಲರೂ ಮಿಸ್ ಮಾಡ್ದೇ ವೀಡಿಯೋಸ್ನ ವಾಚ್ ಮಾಡಿರಿ. ಹಾಗೆಯೇ ನೀವು ಈ ಕೋರ್ಸ್ನ ಏನಾದರೂ ಎಂಜಾಯ್ ಮಾಡ್ತಿದ್ದೀರಾ ಅಂತಂದರೆ ವೀಡಿಯೋಸ್ನ ಲೈಕ್ ಮಾಡಿರಿ, ಹಾಗೆಯೇ ಕಾಮೆಂಟ್ ಮಾಡಿರಿ. ನೀವು ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿರಿ. ಸೊ ನನಗೂ ಮೋಟಿವೇಟ್ ಸಿಗುತ್ತೆ, ಎಷ್ಟೋ ಜನ ನೋಡ್ತಿದ್ದೀರಾ ಅಂಥೇಳಿ. ಸೊ ಇನ್ನಷ್ಟು ವೀಡಿಯೋಸ್ನ ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಸೊ ಆದಷ್ಟು ವೀಡಿಯೋಸ್ನ ಲೈಕ್ ಮಾಡ್ತೀರಿ, ಹಾಗೆಯೇ ಕಮೆಂಟ್ಸ್ ಮಾಡ್ತಾಯಿರಿ. ಆಲ್ರೈಟ್, ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಒಂದು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ವಿ. JDBC APIನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು. ಆ ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದಾಗ ನಾವು ಡಿಫ್ರೆಂಟ್ ಲೇಯರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. MVC ಡಿಸೈನ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರೆಸೆಂಟೇಷನ್ ಲೇಯರ್ ಇರುತ್ತೆ, ನಥಿಂಗ್ ಬಟ್ ಕಂಟ್ರೋಲರ್ ಲೇಯರ್. ಅದೇ ರೀತಿ ಸರ್ವಿಸ್ ಲೇಯರ್ ಇರುತ್ತೆ, ಇಟ್ಸ್ ನಥಿಂಗ್ ಬಟ್ ಬಿಸ್ನೆಸ್ ಲಾಜಿಕ್ ಲೇಯರ್ ಅಂತ ಕರಿತೀವಿ. ಅದೇ ರೀತಿ DAO ಲೇಯರ್ ಅಥವಾ ರೆಪಾಸಿಟರಿ ಲೇಯರ್ ಅಂತ ಕೂಡ ಕರಿತೀವಿ. ಈ ಒಂದು 3 ಲೇಯರ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಒಂದು ಕಂಟ್ರೋಲ್ ಫ್ಲೋ ಆಗುತ್ತೆ, ಡೇಟಾ ಯಾವ ರೀತಿ ಈ ಡಿಫ್ರೆಂಟ್ ಲೇಯರ್ಸಲ್ಲಿ ಡೇಟಾ ಪಾಸ್ ಆಗುತ್ತೆ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಅಪ್ಲಿಕೇಶನ್ನ ನಾವು ಡೇಟಾಬೇಸ್ ಜೊತೆಗೆ ಕನೆಕ್ಟ್ ಮಾಡಿದ್ವಿ. MySQL ಡೇಟಾಬೇಸ್ನ ಕ್ರಿಯೇಟ್ ಮಾಡಿ, ಅದರಲ್ಲಿ ಟೇಬಲ್ಸ್ನ ಕ್ರಿಯೇಟ್ ಮಾಡಿ, ಆ ಒಂದು ಡೇಟಾಬೇಸ್ಗೆ ನಾವು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಬೇಸಿಕ್ ಡೇಟಾಬೇಸ್ ಆಪರೇಷನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಕ್ರಿಯೇಟ್ ಆಗಿರ್ಬೋದು, ರೀಡ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು, ಈ ಎಲ್ಲ ಆಪರೇಷನ್ಸ್ನ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ನೀವು ಆ ವಿಡಿಯೋನ ವಾಚ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ಹೋಗಿ ವಾಚ್ ಮಾಡಿರಿ. ಈ ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಟೂಲ್ನ ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಏನಕ್ಕೆ ಅಂತಂದರೆ ಈ ವಿಡಿಯೋ ಮೇಲೇ ನಾನು ಮುಂದೆ ನೆಕ್ಸ್ಟ್ ರೆಕಾರ್ಡಿಂಗ್ ಮಾಡೋ ಎಷ್ಟೊಂದು ವೀಡಿಯೋಸ್ಗಳು ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿರಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಹಾಗಾದರೆ ಈ ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋ ಟೂಲ್ ಯಾವುದಪ್ಪ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸೋಫಾರ್ ನಾವೇನಿದನ್ನು ಡಿಸ್ಕಸ್ ಮಾಡಿದ್ವಲ್ಲ ಈ ಲೇಯರ್ನ, ಅಂದರೆ MVC ಡಿಸೈನ್ ಪ್ಯಾಟ್ರನ್ನು, ಹಾಗೆಯೇ ಈ ಡಿಸೈನ್ ಪ್ಯಾಟ್ರನ್ ಡಿಸ್ಕಸ್ ಮಾಡಬೇಕಾದ್ರೆ ಏನು ಡಿಫ್ರೆಂಟ್ ಲೇಯರ್ಸ್ನ ಡಿಸ್ಕಸ್ ಮಾಡಿದ್ವಲ್ಲ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಸೊ ನಾವು ಸ್ಪೆಸಿಫಿಕಲಿ DAO ಲೇಯರ್ ಅಂದರೆ ರೆಪಾಸಿಟರಿ ಲೇಯರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಯೂಸರ್ ಏನು ಮಾಡ್ತಿದ್ದ, ಒಂದು ಫಾರ್ಮ್ ಇರ್ತಿತ್ತು ಒಂದು ವೆಬ್ ಅಪ್ಲಿಕೇಶನ್ ಒಳಗಡೆಗೆ. ಆ ಫಾರ್ಮ್ ಅಲ್ಲಿ ಟೆಕ್ಸ್ಟ್ ಬಾಕ್ಸಸ್ಸು, ಹಾಗೆಯೇ ರೇಡಿಯೋ ಬಟನ್ಸು, ಈ ಎಲ್ಲ ಫೀಲ್ಡ್ಸ್ಗಳು ಇರ್ತಿದ್ವು. ಯೂಸರ್ ಏನು ಮಾಡ್ತಿದ್ದ, ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ತಿದ್ದ, ಎಲ್ಲ ವ್ಯಾಲ್ಯೂಸ್ನು ಎಂಟರ್ ಮಾಡಿ. ಅವಾಗ ಏನಾಗ್ತಿತ್ತು, ಎಲ್ಲ ವ್ಯಾಲ್ಯೂಸ್ನು ನಾವು ಕ್ಯಾಪ್ಚರ್ ಮಾಡಿಬಿಟ್ಟು ಪ್ರೆಸೆಂಟೇಷನ್ ಲೇಯರಿಗೆ ನಾವು ಪಾಸ್ ಮಾಡ್ತಿದ್ವಿ. ಆ ವ್ಯಾಲ್ಯೂಸ್ನ ಯಾವ ರೀತಿ ಪಾಸ್ ಮಾಡ್ತಿದ್ವಿ, ಜಾವಾ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಆ ಜಾವಾ ಆಬ್ಜೆಕ್ಟ್ನ ನಾವು ಪ್ರೆಸೆಂಟೇಷನ್ ಲೇಯರಿಗೆ ಪಾಸ್ ಮಾಡ್ತಿದ್ವಿ. ಸಪೋಸ್ ನಮ್ಮ ಹತ್ರ ಒಂದು ಜಾವಾ ಆಬ್ಜೆಕ್ಟ್ ಇರ್ತಿತ್ತು. ಲೆಟ್ಸ್ ಸೇ ಸಪೋಸ್ ಆ ಆಬ್ಜೆಕ್ಟ್ ಯಾವುದಪ್ಪ, ಯೂಸರ್ ಆಬ್ಜೆಕ್ಟ್ ಅಂತ ಅಂದ್ಕೊಳ್ಳಿ. ಓಕೆನಾ, ಇದು ಯೂಸರ್ ಆಬ್ಜೆಕ್ಟು. ಈ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ಎಲ್ಲ ವ್ಯಾಲ್ಯೂಸ್ನ ನಾವು ಕ್ಯಾಪ್ಚರ್ ಮಾಡಿ ಈ ಒಂದು ಆಬ್ಜೆಕ್ಟ್ಗೆ ಕಾಪಿ ಮಾಡ್ತೀವಿ. ಈ ಆಬ್ಜೆಕ್ಟ್ ಒಳಗಡೆಗೆ ಏನಿರುತ್ತೆ, ಲೆಟ್ಸ್ ಸೇ ಸಪೋಸ್ ಒಂದು ಫೀಲ್ಡ್ ಇರುತ್ತೆ, ಫಸ್ಟ್ ನೇಮ್ ಅಂತೇಳಿ, ಲಾಸ್ಟ್ ನೇಮ್ ಅಂತೇಳಿ, ಅದೇ ರೀತಿ ಇಮೇಲ್ ಅಂತೇಳಿ, ಅದೇ ರೀತಿ ಯೂಸರ್ ಅಡ್ರೆಸ್. ಈ ಎಲ್ಲ ಒಂದು ಫೀಲ್ಡ್ಸ್ಗಳಿಗೂ ನಾವು ಆ ವ್ಯಾಲ್ಯೂಸ್ನ ಕಾಪಿ ಮಾಡ್ತೀವಿ. ಸೊ ಈಗ ಜಾವಾ ಆಬ್ಜೆಕ್ಟ್ ಒಳಗಡೆ ಏನಿದೆ, ನಮ್ಮ ಹತ್ರ ಎಲ್ಲ ವ್ಯಾಲ್ಯೂಸ್ ಇದೆ. ಇದನ್ನೇನು ಮಾಡ್ತೀವಿ ನಾವು, ಫರ್ದರ್ ಪ್ರಾಸೆಸಿಂಗ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಸರ್ವಿಸ್ ಲೇಯರಿಗೆ ಪಾಸ್ ಮಾಡ್ತೀವಿ. ಸೊ ಪ್ರೆಸೆಂಟೇಷನ್ ಲೇಯರಿಂದ ಸರ್ವಿಸ್ ಲೇಯರಿಗೆ ಪಾಸ್ ಮಾಡ್ತೀವಿ. ಸೊ ಸರ್ವಿಸ್ ಲೇಯರಿಗೆ ಹೋಗುತ್ತೆ. ಸರ್ವಿಸ್ ಲೇಯರಲ್ಲಿ ನಾವೇನಾದರೂ ವ್ಯಾಲಿಡೇಷನ್ ಮಾಡದಿದ್ದರೆ ವ್ಯಾಲಿಡೇಷನ್ ಮಾಡ್ತೀವಿ. ಅಲ್ಲೂ ನಮಗೇನು ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಫರ್ದರ್ ಪ್ರಾಸೆಸಿಂಗಿಗೆ ಮತ್ತೆ ನೆಕ್ಸ್ಟ್ ಲೇಯರಿಗೆ ಕಳಿಸ್ತೀವಿ. ಅದು DAO ಲೇಯರ್. ಸೊ ಸರ್ವಿಸ್ ಲೇಯರಿಂದ ಇದೇ ಸೇಮ್ ಆಬ್ಜೆಕ್ಟು ಸರ್ವಿಸ್ ಲೇಯರಿಗೆ ಹೋಗುತ್ತೆ. ಸರ್ವಿಸ್ ಲೇಯರಿಂದ ನಾವು DAO ಲೇಯರಿಗೆ ಕಳಿಸ್ತೀವಿ. ಸೊ ಈ DAO ಲೇಯರ್ ಅಥವಾ ರೆಪಾಸಿಟರಿ ಲೇಯರ್ ಅಂತ ಕರಿತೀವಿ. DAO ಅಂತಂದರೆ ಡೇಟಾ ಆಕ್ಸೆಸ್ ಆಬ್ಜೆಕ್ಟ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಎ ಡಿಸೈನ್ ಪ್ಯಾಟರ್ನ್. ಈ ಒಂದು DAO ಲೇಯರಲ್ಲಿ ಏನು ಮಾಡ್ತೀವಿ, ಸರ್ವಿಸ್ ಲೇಯರಿಂದ ಬಂದಿರೋ ಆಬ್ಜೆಕ್ಟ್ ಒಳಗಡೆಗೆ ಎಲ್ಲ ವ್ಯಾಲ್ಯೂಸು ಇರುತ್ತೆ. ನಾವೇನು ಮಾಡಬೇಕೀಗ, ನಮ್ಮ ಒಂದು ಡೇಟಾಬೇಸಲ್ಲಿ ಒಂದು ಟೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಏನಪ್ಪ, ಯೂಸರ್ ಅಂತ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ಯೂಸರ್ ಅಂತ ಟೇಬಲ್ ಕ್ರಿಯೇಟ್ ಮಾಡಿದ್ದೀವಿ. ಈ ಟೇಬಲಲ್ಲಿ ಏನೇನಿದೆ, ID ಇದೆ, ಅದೇ ರೀತಿ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ, ಅದೇ ರೀತಿ ಇಮೇಲ್ ಇದೆ, ಹಾಗೆಯೇ ಅಡ್ರೆಸ್ ಇದೆ. ಓಕೆ, ಈ ಎಲ್ಲ ಕಾಲಮ್ಸ್ಗಳು ಈ ಒಂದು ಟೇಬಲಲ್ಲಿ ಇದೆ. ID ಇದೆ, ಈ ಎಲ್ಲ ಇನ್ಫಾರ್ಮೇಷನ್ಸ್ ಈ ಒಂದು ಟೇಬಲಲ್ಲಿದೆ. ಓಕೆ, ಈ ಟೇಬಲ್ ಒಳಗಡೆಗೆ ನಾವು ಆ ವ್ಯಾಲ್ಯೂಸ್ನೆಲ್ಲ ಸ್ಟೋರ್ ಮಾಡಬೇಕು. ರೈಟ್, ನಾವೇನು ಮಾಡ್ತೀವಿ, ಈ ಒಂದು ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ, ಇಮೇಲ್ ಅಡ್ರೆಸ್ ಇದೆ, ಹಾಗೆಯೇ ಅಡ್ರೆಸ್ ಇದೆ. ನಾವೇನು ಮಾಡ್ತೀವಿ, ಇಲ್ಲಿ JDBC APIನ ಯೂಸ್ ಮಾಡಿಕೊಂಡು, ಸೊ ಇಲ್ಲಿ ನಮ್ಮ JDBC API ಬರುತ್ತೆ. JDBC API ಈ ಒಂದು APIನ ನಾವು ಹೆಲ್ಪ್ ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಜಾವಾ ಆಬ್ಜೆಕ್ಟ್ ಒಳಗಡೆ ಇರೋ ಎಲ್ಲ ವ್ಯಾಲ್ಯೂಸನ್ನು ನಾವು ಗೆಟ್ ಮಾಡ್ತೀವಿ. ಓಕೆನಾ, ಫಸ್ಟ್ ನೇಮ್ನ ಗೆಟ್ ಮಾಡ್ತೀವಿ, ಅದನ್ನು ಫಸ್ಟ್ ನೇಮಿಗೆ ಕಾಪಿ ಮಾಡ್ತೀವಿ. ರೈಟ್, ಫಸ್ಟ್ ನೇಮ್ನ ಗೆಟ್ ಮಾಡ್ತೀವಿ, ಕಾಪಿ ಮಾಡ್ತೀವಿ. ಅದೇ ರೀತಿ
ಲಾಸ್ಟ್ ನೇಮ್ನ ಗೆಟ್ ಮಾಡ್ತೀವಿ, ಆ ಒಂದು ಲಾಸ್ಟ್ ನೇಮಿಗೆ ಕಾಪಿ ಮಾಡ್ತೀವಿ. ಅದೇ ರೀತಿ ಇಮೇಲ್ನ ಗೆಟ್ ಮಾಡ್ತೀವಿ ಮತ್ತು ಇಮೇಲಿಗೆ ಇಮೇಲ್ ಕಾಲಮಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಅಡ್ರೆಸ್ನ ಗೆಟ್ ಮಾಡ್ತೀವಿ, ಅಡ್ರೆಸ್ ಕಾಲಮಿಗೆ ನಾವು ಆ್ಯಡ್ ಮಾಡ್ತೀವಿ. ಬೇಸಿಕಲಿ ನಾವು ಇಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂತಂದರೆ ಆ ಜಾವಾ ಆಬ್ಜೆಕ್ಟ್ ಒಳಗಡೆ ಬಂದಿರೋ ಎಲ್ಲ ವ್ಯಾಲ್ಯೂಸನ್ನು ನಾವು ಗೆಟ್ ಮಾಡಿಬಿಟ್ಟು ನಾವೇನು ಮಾಡ್ತಿದ್ವಿ, ಟೇಬಲ್ ಒಳಗಡೆಗೆ ಇನ್ಸರ್ಟ್ ಮಾಡ್ತಾ ಇದ್ದೀವಿ ಥ್ರೂ JDBC API. JDBC API ಏನು ಮಾಡುತ್ತೆ, ಇಟ್ ಈಸ್ ಅನ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಹೌದಾ, ಈ ಒಂದು ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ಅದು ಎಷ್ಟೊಂದು ಜಾವಾ ಮೆಥಡ್ಸ್ನ ಪ್ರೊವೈಡ್ ಮಾಡಿರುತ್ತೆ. ಅದೇನು ಮಾಡುತ್ತೆ, ಒಂದು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ನಮಗೆ ಒಂದು ಆಪ್ಷನ್ಸ್ನ ಪ್ರೊವೈಡ್ ಮಾಡುತ್ತೆ, ಒಂದು ಫ್ಲೆಕ್ಸಿಬಿಲಿಟಿನ ಪ್ರೊವೈಡ್ ಮಾಡುತ್ತೆ. ಆ API ಯೂಸ್ ಮಾಡಿಕೊಂಡು ನಾವು ಟೇಬಲ್ಲಿಗೆ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀವಿ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಈಗೇನ ನಾವು ಬರಿತಿದ್ದೆಲ್ಲ ಸಣ್ಣ ಪುಟ್ಟ ಕ್ವೆರಿ ಬರಿತಿದ್ವಿ, ದಟ್ ಈಸ್ ಕಂಪ್ಲೀಟ್ಲಿ ಫೈನ್, ಅದು ಈಸಿ ಆಗ್ತಿತ್ತು. ನಾವು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ವೆರಿ ಹ್ಯೂಜ್ ಕಾಂಪ್ಲೆಕ್ಸ್ ಕ್ವೆರೀಸ್ನ ಬರಿತೀವಿ. ಎಷ್ಟೋ ಸಲ ಆ ಕ್ವೆರಿ ಎಷ್ಟೆಷ್ಟಿರುತ್ತೆ ಅಂತಂದರೆ 10-15 ಲೈನ್ ಕ್ವೆರಿ ಇರುತ್ತೆ. ಆ ಕ್ವೆರಿನೆಲ್ಲ ಬರೆದಾಗ ನಾವು ಈ ಜಾವಾ ಆಬ್ಜೆಕ್ಟ್ ಒಳಗಡೆಯಿಂದ ಎಷ್ಟು ಸಲ ನಾವು ಗೆಟ್ ಮಾಡಬೇಕಾಗುತ್ತೆ. ಹೌದಾ, ಪ್ರತಿ ಸಲನೂ ನಾವು ವ್ಯಾಲ್ಯೂಸ್ನ ಗೆಟ್ ಮಾಡು, ಆಮೇಲೆ ಕಾಲಮಿಗೆ ಆ್ಯಡ್ ಮಾಡು, ವ್ಯಾಲ್ಯೂಸ್ನ ಗೆಟ್ ಮಾಡು, ಕಾಲಮಿಗೆ ಆ್ಯಡ್ ಮಾಡು. ಅದೇ ರೀತಿ ನಾವೇನಾದರೂ ಮತ್ತೆ ಅದನ್ನು ಪ್ರೊಸೆಸಿಂಗ್ ಏನಾದರೂ ಮಾಡಬೇಕು, ಐಟ್ರೇಷನ್ ಮಾಡಬೇಕು ಅಂತಂದರೆ ಐಟ್ರೇಟ್ ಮಾಡು, ಇಲ್ಲಿಂದ ರೀಡ್ ಮಾಡು, ಜಾವಾ ಆಬ್ಜೆಕ್ಟಿಗೆ ಆ್ಯಡ್ ಮಾಡು, ಐಟ್ರೇಟ್ ಮಾಡು. ಸೊ ಈ ಥರ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಒಂದು. ಅದೇ ರೀತಿ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ, ಹ್ಯೂಜ್ ಕೋಡ್ನ ಬರಿಬೇಕು ನಾವು. ಹೌದಾ, ಆಮೇಲೆ ಜಾವಾ ಕೋಡ್ಲಿ ನಾವೇನು ಬರಿತೀವಿ, SQL ಕ್ವೆರಿನ ಕಂಬೈನ್ ಮಾಡ್ತೀವಿ. ಇದರಿಂದ SQL ಮತ್ತು ಜಾವಾ ಕೋಡು ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇದೆ. ಹೌದಾ, ಇದನ್ನೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅಂತಲೇ ಬೇರೆ ಬೇರೆ ಟೂಲ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಡೇಟಾಬೇಸಲ್ಲಿ ವಿತೌಟ್ SQL ಕ್ವೆರೀಸ್ನ ಬರಿದೇ ನಾವು ಡೇಟಾಬೇಸಲ್ಲಿ ಡೇಟಾಬೇಸಲ್ಲಿ ವ್ಯಾಲ್ಯೂಸ್ನ ನಾವು ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಈ ಒಂದು ಕಾನ್ಸೆಪ್ಟ್ನ ನಾವೇನಂತ ಕರಿತೀವಿ ಅಂತಂದರೆ ORM ಅಂತ ಕರಿತೀವಿ. ORM ಅಂದರೆ ಇಟ್ ಈಸ್ ಅ ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗ್. ಇಟ್ ಈಸ್ ಅ ಫ್ರೇಮ್ವರ್ಕ್. ಓಕೆನಾ, ಈ ಒಂದು ORM ಟೂಲ್, ಈ ಒಂದು ಫ್ರೇಮ್ವರ್ಕ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ವಿತೌಟ್ ರೈಟಿಂಗ್ SQL ಕ್ವೆರೀಸ್ ಯೂಸ್ ಮಾಡ್ದೇ ನಾವು ಈಸಿಯಾಗಿ ಜಾವಾ ಆಬ್ಜೆಕ್ಟ್ಸ್ನ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ಬೋದು. ಹಾಗಂದ್ರೆ ಏನು, ನಾನು ಮುಂಚೆಗೆ ಹೇಳ್ದಂಗೆ ನಾವು ಪ್ರೀವಿಯಸ್ಲಿ ಏನು ಮಾಡ್ತಿದ್ವಿ, ಕಾಲಮ್ಸ್ ಒಳಗಡೆಗೆ ಈ ನಮ್ಮ ಒಂದು ಜಾವಾ ಆಬ್ಜೆಕ್ಟಲ್ಲಿ ಯಾವುದೆಲ್ಲ ಫೀಲ್ಡ್ಸ್ ಇರ್ತಿತ್ತಲ್ಲ, ಅದೇ ಫೀಲ್ಡ್ಸಿನ ಕಾಲಮ್ಸ್ ನಮ್ಮ ಟೇಬಲಲ್ಲಿ ಇರ್ತಿತ್ತು. ಹೌದಾ, ಫಸ್ಟ್ ನೇಮ್ ಇಲ್ಲಿದೆ ಅಂತಂದರೆ ಇಲ್ಲಿ ಫಸ್ಟ್ ನೇಮ್ ಫೀಲ್ಡ್ ಇರ್ತಿತ್ತು. ಇಲ್ಲಿ ಲಾಸ್ಟ್ ನೇಮ್ ಕಾಲಮ್ ಇದೆ ಅಂತಂದರೆ ಲಾಸ್ಟ್ ನೇಮ್ ಫೀಲ್ಡ್ ಇರ್ತಿತ್ತು. ಇಮೇಲ್ ಕಾಲಮ್ ಇದೆ ಅಂತಂದರೆ ಇಮೇಲ್ದೊಂದು ಫೀಲ್ಡ್ ಇದೆ. ಅದೇ ರೀತಿ ಅಡ್ರೆಸ್ದೊಂದು ಕಾಲಮ್ ಇದೆ ಅಂತಂದರೆ ಅಡ್ರೆಸ್ ಒಂದು ಫೀಲ್ಡ್ ಇದೆ. ಹೌದಾ, ಈ ಒಂದು ಫೀಲ್ಡಲ್ಲಿರೋ ವ್ಯಾಲ್ಯೂಸ್ನೇ ನಾವು ಗೆಟ್ ಮಾಡಿಬಿಟ್ಟು ನಾವು ಕಾಲಮಿಗೆ ಆ್ಯಡ್ ಮಾಡ್ತಾ ಇದ್ವಿ. ಇನ್ಸ್ಟೆಡ್ ಆಫ್ ಈ ಥರ ಮಾಡೋದ್ರ ಬದಲು ನಾವೇನು ಮಾಡ್ಬೋದಪ್ಪ ಅಂತಂದರೆ ಆ ಎಂಟೈರ್ ಜಾವಾ ಆಬ್ಜೆಕ್ಟನ್ನೇ, ಒನ್ ಸೆಕೆಂಡ್ ಲೆಟ್ ಮೀ ಯೂಸ್ ಡಿಫ್ರೆಂಟ್ ಕಲರ್, ಈ ಎಂಟೈರ್ ಜಾವಾ ಆಬ್ಜೆಕ್ಟ್ನೇ ನಾವು ಟೇಬಲ್ ಒಳಗಡೆ ಸ್ಟೋರ್ ಮಾಡಿದರೆ ಯಾವ ರೀತಿ ಇರುತ್ತೆ. ಯಾಕಂದರೆ ಆಬ್ವಿಯಸ್ಲಿ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಇಂಡೈರೆಕ್ಟಾಗಿ ಅದರಲ್ಲಿರೋ ವ್ಯಾಲ್ಯೂಸ್ನ 1 by 1 ಗೆಟ್ ಮಾಡಿಬಿಟ್ಟು ಅದನ್ನು ನಾವು ಟೇಬಲಿಗೆ ಆ್ಯಡ್ ಮಾಡ್ತಿದ್ವಿ. ಈ ಥರ ಮಾಡೋದ್ರ ಬದಲು ಎಕ್ಸಾಕ್ಟ್ ಆ ಜಾವಾ ಆಬ್ಜೆಕ್ಟನ್ನೇ ನಾವು ಈ ಟೇಬಲ್ ಒಳಗಡೆ ಸ್ಟೋರ್ ಮಾಡಿಬಿಟ್ರೆ ಹೆಂಗಿರುತ್ತೆ, ಕಂಪ್ಲೀಟಾಗಿ ಆಟೋಮೆಟಿಕ್ ಪ್ರೋಸೆಸ್ ಆಗೋಗ್ಬಿಡುತ್ತಲ್ಲ. ನಾವು ಇಲ್ಲಿ ಯಾವುದೇ ಥರ ಕ್ವೆರಿ ಬರೆಯೋ ನೆಸೆಸಿಟಿನೂ ಇಲ್ಲ, ಯಾವುದೇ ರೀತಿ ವ್ಯಾಲ್ಯೂಸ್ನ ಗೆಟ್ ಮಾಡೋ ಅವಶ್ಯಕತೆಯೂ ಇಲ್ಲ, ಕಾಪಿ ಮಾಡೋ ಅವಶ್ಯಕತೆಯೂ ಇಲ್ಲ. ಎಂಟೈರ್ ಜಾವಾ ಆಬ್ಜೆಕ್ಟ್ ಇದೆ, ಆ ಜಾವಾ ಆಬ್ಜೆಕ್ಟ್ ಒಳಗಡೆಗೆ ಎಲ್ಲ ವ್ಯಾಲ್ಯೂಸ್ ಇದೆ. ಆ ವ್ಯಾಲ್ಯೂಸ್ನ ತೊಗೊಂಡೋಗಿ ನಾನು ಟೇಬಲ್ಲಿಗೆ ಆ್ಯಡ್ ಮಾಡಿಬಿಟ್ರೆ ಅಥವಾ ಇನ್ಸರ್ಟ್ ಮಾಡಿಬಿಟ್ರೆ ಮುಗಿದೇ ಹೋಯ್ತಲ್ಲ. ಇದರಲ್ಲಿರೋ ಪ್ರತಿಯೊಂದು ವ್ಯಾಲ್ಯೂಸು ಆಟೋಮೆಟಿಕ್ಕಾಗಿ ಅದಕ್ಕೆ ಕಾಪಿ ಆಗುತ್ತೆ ಆ ಕಾಲಮ್ಸಿಗೆ. ಸೊ ಅದರಿಂದ ಎಷ್ಟೊಂದು ನಮಗೆ ಲೈನ್ಸ್ ಆಫ್ ಕೋಡ್ ಸೇವ್ ಆಯಿತು. ಹೌದಾ, ಅದೇ ರೀತಿ ನಾವು ಯಾವುದೇ ಥರ SQL ಕ್ವೆರೀಸ್ನ ನಾವು ಬರೆಯೋ ನೆಸೆಸಿಟಿನೇ ಇರಲ್ಲ. ಹೌದಾ, ಸೊ ಈ ಒಂದು ಕಾನ್ಸೆಪ್ಟಿಗೆ ನಾವು ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಂದರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಎ ಜಾವಾ ಆಬ್ಜೆಕ್ಟ್. ಹೌದಾ, ರಿಲೇಷನಲ್ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಎ ರಿಲೇಷನಲ್ ಮ್ಯಾಪಿಂಗ್, ರಿಲೇಷನಲ್ ಡೇಟಾಬೇಸ್. ಓಕೆನಾ, ನಮ್ಮ ಹತ್ರ ಒಂದು ರಿಲೇಷನಲ್ ಡೇಟಾಬೇಸ್ ಇದೆ. ಓಕೆನಾ, ವಿಚ್ ಈಸ್ ನಥಿಂಗ್ ಬಟ್ ಎ MySQL ಡೇಟಾಬೇಸ್. ಅದೇ ರೀತಿ ಒಂದು ಜಾವಾ ಆಬ್ಜೆಕ್ಟ್ ಇದೆ. ಇವೆರಡನ್ನೂ ನಾವು ಮ್ಯಾಪ್ ಮಾಡ್ತೀವಿ. ಓಕೆನಾ, ಈ ಒಂದು ಮ್ಯಾಪ್ ಮಾಡೋದಕ್ಕೆ ನಾವು ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗ್ ಅಂತ ಕರಿತೀವಿ. ಇದು ಒಂದು ಫ್ರೇಮ್ವರ್ಕ್. ಬಟ್ ಈ ಫ್ರೇಮ್ವರ್ಕ್ನ ನಾವು ಯೂಸ್ ಮಾಡಬೇಕು ಅಂತಂದರೆ ನಮಗೆ ವಿ ನೀಡೆಡ್ ಟೂಲ್. ಹೌದಾ, ಆ ಟೂಲಿಗೆ ನಾವು ಹೈಬರ್ನೇಟ್ ಅಂತ ಕರಿತೀವಿ. ಓಕೆನಾ, ಹೈಬರ್ನೇಟ್ ಇಟ್ ಇಸ್ ನಥಿಂಗ್ ಬಟ್ ಎ ಟೂಲ್ ಅದೊಂದು. ಓಕೆನಾ, ಆ ಟೂಲ್ ಯಾವ ಟೂಲ್ ಮೇಲೆ ಆ ಟೂಲ್ ಎದ್ರ ಮೇಲೆ ಬಿಲ್ಡ್ ಆಗಿದೆ, ORM ಫ್ರೇಮ್ವರ್ಕ್ ಮೇಲೆ ಬಿಲ್ಡ್ ಮಾಡಿದ್ದಾರೆ ಅದನ್ನು. ಸೊ ORM ಫ್ರೇಮ್ವರ್ಕ್ನ ಇಂಟರ್ನಲ್ಲಿ ಯೂಸ್ ಮಾಡಿಕೊಂಡು ಅದೇನು ಮಾಡುತ್ತೆ, ಜಾವಾ ಆಬ್ಜೆಕ್ಟ್ಸ್ನ ಒಂದು ರಿಲೇಷನಲ್ ಡೇಟಾಬೇಸ್, ರಿಲೇಷನಲ್ ಟೇಬಲ್ಸಿಗೆ ಅದು ಆ್ಯಡ್ ಮಾಡುತ್ತೆ. ಸೊ ಅದರಲ್ಲಿ ನಾವು ಎಲ್ಲ ಥರ ಡೇಟಾಬೇಸ್ ಆಪರೇಷನ್ಸ್ನ ನಾವು ಯೂಸ್ ಮಾಡ್ಬೋದು ವಿತೌಟ್ ರೈಟಿಂಗ್ SQL ಕ್ವೆರೀಸ್. ಅಫ್ಕೋರ್ಸ್ ಹಾಗಂತ ಹೇಳ್ಬಿಟ್ಟು ನಾವು ಬರೀ ಕ್ವೆರಿ ಬರೆಯೋದೇ ಇಲ್ಲ ಅಂತ ಏನಿಲ್ಲ. ನಾವು ಎಷ್ಟೋ ಸಿನಾರಿಯೋಸಲ್ಲಿ ಕ್ವೆರಿ ಬರಿಬೇಕಾದಂಥ ಒಂದು ನೆಸೆಸಿಟಿ ಇರುತ್ತೆ, ಅಲ್ಲಿ ನಾವು ಕ್ವೆರಿ ಬರಿತೀವಿ.
ಬಟ್ ಆನ್ ಇನ್ ಆಲ್ ಏನು ಹೇಳೋದಾಯಿತು ಅಂದರೆ ನಾವು ಆದಷ್ಟು SQL ಕ್ವೆರೀಸ್ನ ಕಡಿಮೆ ಮಾಡಿಕೊಂಡು ನಾರ್ಮಲ್ ಆಗಿ ಜಾವಾ ಆಬ್ಜೆಕ್ಟ್ಸ್ನೇ ಡೈರೆಕ್ಟಾಗಿ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡೋ ಥರ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ORM ಫ್ರೇಮ್ವರ್ಕ್ ಅಂತ ಕರಿತೀವಿ. ಆ ORM ಫ್ರೇಮ್ವರ್ಕ್ನಲ್ಲಿ ಹೈಬರ್ನೇಟ್ ಅನ್ನೋದೊಂದು ಟೂಲು. ಆ ಟೂಲ್ ಏನು ಪ್ರೊವೈಡ್ ಮಾಡುತ್ತೆ, ಜಾವಾ ಆಬ್ಜೆಕ್ಟ್ಸ್ನ ಟೇಬಲಲ್ಲಿ ಸ್ಟೋರ್ ಮಾಡೋ ಥರ ಆಪ್ಷನ್ ಕೊಡುತ್ತೆ. ಬಟ್ ನಿಮಗೆ ಒಂದು ಕ್ವಶನ್ ಇದರಲ್ಲಿ ಅರೈಸ್ ಆಗುತ್ತೆ, ಹಾಗಾದರೆ ಜಾವಾ ಆಬ್ಜೆಕ್ಟಲ್ಲಿ ಎಷ್ಟೊಂದು ಫೀಲ್ಡ್ಸ್ ಇದೆ, ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲು, ಅಡ್ರೆಸ್ ಅಂತೇಳಿ. ಟೇಬಲಲ್ಲಿ ಕಾಲಮ್ಸ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಫೀಲ್ಡು ಅದೇ ಒಂದು ಕಾಲಮಿಗೆ ಯಾವ ರೀತಿ ಸೇವ್ ಆಗುತ್ತೆ? ಹಾಗಾದರೆ ನಾವು ಜಾವಾ ಆಬ್ಜೆಕ್ಟ್ನ ಸೇವ್ ಮಾಡಿದಾಗ ವ್ಯಾಲ್ಯೂಸು, ಆ ಫೀಲ್ಡಲ್ಲಿರೋ ವ್ಯಾಲ್ಯೂಸು ಬೇರೆ ಬೇರೆ ಕಾಲಮ್ಸಲ್ಲಿ ಸೇವ್ ಆಗಲ್ಲ. ಅದೇ ಎಕ್ಸಾಕ್ಟ್ ಕಾಲಮ್ಸಲ್ಲಿ ಹೋಗಿ ಯಾವ ರೀತಿ ಸೇವ್ ಆಗುತ್ತೆ ಅಂತ ನಿಮಗೆ ಕ್ವಶನ್ ಇರ್ಬೋದು. ಅದಕ್ಕೆ ಸಿಂಪಲ್ ಏನಪ್ಪ ಅಂತಂದರೆ, ಅದಕ್ಕೆ ಹೇಳೋದು ನಾವು ಇದನ್ನು ಮ್ಯಾಪಿಂಗ್ ಅಂತೇಳಿ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಒಂದು ಜಾವಾ ಕೋಡಲ್ಲಿ ನಾವು ಕಾನ್ಫಿಗರ್ ಮಾಡ್ತೀವಿ. ನಾವು ಯಾವ ಟೇಬಲ್ನ ಡೇಟಾಬೇಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಡೇಟಾಬೇಸ್ ಇಲ್ಲಿದೆ, ಈ ಡೇಟಾಬೇಸಲ್ಲಿ ಎಷ್ಟೊಂದು ಟೇಬಲ್ಸ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದಿದೆಯಪ್ಪ, ಇದು ಕಸ್ಟಮರ್ ಟೇಬಲ್ ಅಂತ ಅಂದ್ಕೊಳ್ಳಿ. ಓಕೆನಾ, ಇದು ಎಂಪ್ಲಾಯಿ ಟೇಬಲ್, ಇದು ಯೂಸರ್ ಟೇಬಲ್, ಓಕೆ, ಇದು ಪ್ರಾಡಕ್ಟ್ ಟೇಬಲ್. ಎಷ್ಟೊಂದು ಟೇಬಲ್ಸ್ಗಳಿದೆ. ಈ ಒಂದು ಪ್ರತಿಯೊಂದು ಟೇಬಲ್ಗೂ ನಾವೇನು ಮಾಡ್ತೀವಿ, ಜಾವಾ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ. ನಮ್ಮ ಒಂದು ಜಾವಾ ಕೋಡಲ್ಲಿ ಜಾವಾ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಜಾವಾ ಕ್ಲಾಸಸ್ನ ಕ್ರಿಯೇಟ್ ಮಾಡ್ತೀವಿ. ಸಪೋಸ್ ಕಸ್ಟಮರ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀವಿ, ರೈಟ್. ಇದು ಕಸ್ಟಮರ್ ಕ್ಲಾಸು, ಇದು ಎಂಪ್ಲಾಯಿ ಕ್ಲಾಸು, ಓಕೆ. ಅದೇ ರೀತಿ ಒಂದು ಯೂಸರ್ ಕ್ಲಾಸು, ಇನ್ನೊಂದು ಪ್ರಾಡಕ್ಟ್ ಕ್ಲಾಸ್. ಈ ರೀತಿ ಬೇರೆ ಬೇರೆ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀವಲ್ಲ, ಈ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ, ಕಾನ್ಫಿಗರ್ ಮಾಡ್ತೀವಿ. ಓಕೆ, ಇದು ಈ ಜಾವಾ ಆಬ್ಜೆಕ್ಟನ್ನು ನಾನು ಡೇಟಾಬೇಸಲ್ಲಿ ಸ್ಟೋರ್ ಮಾಡಿದೆ ಅಂತಂದರೆ ಯಾವ ಟೇಬಲಲ್ಲಿ ನಾನು ಸ್ಟೋರ್ ಮಾಡಬೇಕು ಅಂತೇಳಿ. ಇಲ್ಲಿ ನಾವು ಟೇಬಲ್ ಕ್ರಿಯೇಟ್ ಮಾಡಿರೋದು ಕಸ್ಟಮರ್ ಅಂತ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಆ ಕಸ್ಟಮರ್ ಟೇಬಲ್ ನೇಮ್ನ ನಾವು ಈ ಒಂದು ಜಾವಾ ಆಬ್ಜೆಕ್ಟಲ್ಲಿ ಕಾನ್ಫಿಗರ್ ಮಾಡ್ತೀವಿ, ಸ್ಪೆಸಿಫೈ ಮಾಡ್ತೀವಿ. ನಾವು ನೇಮ್ನ ಸ್ಪೆಸಿಫೈ ಮಾಡ್ತೀವಿ, ಈ ಟೇಬಲಿನ ನೇಮ್ನ. ಓಕೆ, ಅದೇ ರೀತಿ ಎಂಪ್ಲಾಯಿ ಒಂದು ಆಬ್ಜೆಕ್ಟ್ ಇದೆ, ಆ ಎಂಪ್ಲಾಯಿ ಆಬ್ಜೆಕ್ಟು ಯಾವುದಕ್ಕೆ ಮ್ಯಾಪ್ ಆಗಿರಬೇಕು ಅಂತ ನಾವು ಮ್ಯಾಪಿಂಗ್ ಕಾನ್ಫಿಗರ್ ಮಾಡ್ತೀವಿ. ಎಲ್ಲಿ ಕಾನ್ಫಿಗರ್ ಮಾಡ್ತೀವಿ, ನಾವು ನಮ್ಮ ಜಾವಾ ಕ್ಲಾಸ್ ಒಳಗಡೆಗೆ ಕಾನ್ಫಿಗರ್ ಮಾಡ್ತೀವಿ. ಕಾನ್ಫಿಗರೇಷನ್ ಮಾಡೋದಕ್ಕೆ ಮಲ್ಟಿಪಲ್ ವೇಸ್ ಇದೆ. ಒಂದು XML ಬೇಸ್ಡಲ್ಲಿ ಮಾಡ್ಬೋದು, ವಿಚ್ ಈಸ್ ಲೆಗಸಿ. ಪ್ರೀವಿಯಸ್ಲಿ ಎಲ್ಲ ನಾವು XML ಯೂಸ್ ಮಾಡಿ ಕಾನ್ಫಿಗರ್ ಮಾಡ್ತಿದ್ವಿ. ಈಗ ರೀಸೆಂಟಾಗಿ ನಾವೇನು ಮಾಡ್ತಿದ್ದೀವಿ, ಅನೋಟೇಷನ್ಸ್ನ ಯೂಸ್ ಮಾಡಿ ನಾವು ಕಾನ್ಫಿಗರ್ ಮಾಡ್ತೀವಿ. ಸೊ ಆ ಕಾನ್ಫಿಗರೇಷನ್ನ ಹೈಬರ್ನೇಟ್ ರೀಡ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ, ಓಕೆ, ಇದು ಜಾವಾ ಆಬ್ಜೆಕ್ಟು, ಈ ಜಾವಾ ಆಬ್ಜೆಕ್ಟು ಈ ಒಂದು ಟೇಬಲ್ಲಿಗೆ ಮ್ಯಾಪ್ ಆಗಿದೆ. ಅದೇ ರೀತಿ ಯಾವ ರೀತಿ ನಾವು ಟೇಬಲ್ನ ಮ್ಯಾಪ್ ಮಾಡ್ತೀವಲ್ಲ, ಅದೇ ರೀತಿ ಫೀಲ್ಡ್ಸ್ನ ಕೂಡ ಮ್ಯಾಪ್ ಮಾಡ್ಬೋದು ನಾವು. ಫಾರ್ ಎಕ್ಸಾಂಪಲ್, ಈ ಕಸ್ಟಮರ್ ಟೇಬಲ್ ಒಳಗೆ ಆಬ್ಜೆಕ್ಟ್ ಒಳಗಡೆಗೆ ಫಸ್ಟ್ ನೇಮ್ ಇದೆ, ಓಕೆನಾ, ಲಾಸ್ಟ್ ನೇಮ್ ಇದೆ, ಅದೇ ರೀತಿ ಇಮೇಲ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ಸು ಯಾವುದೆಲ್ಲ ಕಾಲಮ್ಸಿಗೆ ಮ್ಯಾಪ್ ಆಗಿದೆ ಅಂತ ಕೂಡ ನಾವು ಕಾನ್ಫಿಗರ್ ಮಾಡ್ತೀವಿ. ಅದಕ್ಕೆ ಒಂದು ಸಪ್ರೇಟ್ ಅನೋಟೇಷನ್ಸ್ನ ಯೂಸ್ ಮಾಡಿ ಕಾನ್ಫಿಗರ್ ಮಾಡ್ತೀವಿ. ಓಕೆ, ಫಸ್ಟ್ ನೇಮ್ ಅನ್ನೋ ಫೀಲ್ಡು ಫಸ್ಟ್ ನೇಮ್ ಅನ್ನೋ ಕಾಲಮಿಗೆ ಮ್ಯಾಪ್ ಆಗಿದೆ, ಲಾಸ್ಟ್ ನೇಮ್ ಅನ್ನೋ ಫೀಲ್ಡು ಲಾಸ್ಟ್ ನೇಮ್ ಅನ್ನೋ ಕಾಲಮಿಗೆ ಮ್ಯಾಪ್ ಆಗಿದೆ, ಇಮೇಲ್ ಅನ್ನೋ ಫೀಲ್ಡು ಇಮೇಲ್ ಅನ್ನೋ ಕಾಲಮಿಗೆ ಮ್ಯಾಪ್ ಆಗಿದೆ. ಈ ರೀತಿ ಮ್ಯಾಪಿಂಗ್ ಕಾನ್ಫಿಗರೇಷನ್ನ ನಾವು ಮಾಡ್ತೀವಿ. ಸೊ ಅದಕ್ಕೆ ಹೇಳೋದು ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗ್. ಜಾವಾ ಆಬ್ಜೆಕ್ಟ್ ಇದೆ, ಒಂದು ರಿಲೇಷನಲ್ ಟೇಬಲ್ ಇದೆ, ಅವೆರಡೂ ನಾವು ಮ್ಯಾಪ್ ಮಾಡ್ತೀವಿ ಯೂಸಿಂಗ್ ದ ಮ್ಯಾಪಿಂಗ್ ಕಾನ್ಫಿಗರೇಷನ್. ಸೊ ಇಷ್ಟು ಮಾಡಿದ್ವಿ ಅಂತಂದರೆ ನಾವು ಆಟೋಮೆಟಿಕ್ಕಾಗಿ ಏನಾದರೂ ಜಾವಾ ಆ ಒಂದು ಹೈಬರ್ನೇಟ್ ಕೋಡ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು SQL ಕ್ವೆರಿ ಬರಿದೇನೆ ನಾವು ಡೇಟಾಬೇಸ್ ಒಳಗಡೆಗೆ ನಾವು ಜಾವಾ ಆಬ್ಜೆಕ್ಟ್ಸ್ನ ನಾವು ಸ್ಟೋರ್ ಮಾಡ್ಬೋದು. ವಿ ಕ್ಯಾನ್ ಪರ್ಫಾರ್ಮ್ ದಿ ಡೇಟಾಬೇಸ್ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ತೀವಿ. ಸೊ ಈ ಒಂದು ಕಾನ್ಸೆಪ್ಟಿಗೆ ORM ಅಂತ ಕರಿತೀವಿ ನಾವು. ಅಲ್ಲಿ ನಾವು ಹೈಬರ್ನೇಟ್ನ ಯೂಸ್ ಮಾಡ್ತೀವಿ. ಹೈಬರ್ನೇಟ್ ಈಸ್ ಅ ಟೂಲ್, ಓಕೆನಾ. ಅದನ್ನು ನಾವು ಈಸಿಯಾಗಿ ಸ್ಪ್ರಿಂಗ್ ಫ್ರೇಮ್ವರ್ಕ್ ಜೊತೆಗೆ ಇಂಟಿಗ್ರೇಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಾವು ಎಷ್ಟೊಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ಗಳಲ್ಲಿ 99% ಆಫ್ ದ ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ಗಳಲ್ಲಿ ಹೈಬರ್ನೇಟ್ನ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ಹೈಬರ್ನೇಟ್ ಒಂದೇ ORM ಫ್ರೇಮ್ವರ್ಕ್ ಇಲ್ಲ. ಅದೇ ರೀತಿ ಬೇರೆ ಬೇರೆ ORM ಫ್ರೇಮ್ವರ್ಕ್ಗಳು ಇದ್ದಾವೆ. ಎಕ್ಲಿಪ್ಸ್ ಲಿಂಕ್ ಇದೆ, ಬೇರೆ ಬೇರೆ ORM ಫ್ರೇಮ್ವರ್ಕ್ ಇದೆ. ಬಟ್ ಅದರಲ್ಲಿ ಹೈಬರ್ನೇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್, ವೈಡ್ಲಿ ಯೂಸ್ ಮಾಡೋವಂಥ ಒಂದು ORM ಫ್ರೇಮ್ವರ್ಕ್ ಇದು. ಇದನ್ನು ಇಂಡಸ್ಟ್ರಿಯಲ್ಲಿ ಅಕ್ರಾಸ್ ಆಗಿ ಯೂಸ್ ಮಾಡ್ತಾರೆ. ನೀವು ಯಾವುದೇ ಒಂದು ಆರ್ಗನೈಸೇಷನ್ ಜಾಯ್ನ್ ಆದರೆ ಅಂತಂದರೆ 99% ಆಫ್ ದ ಟೈಮ್ ಈ ಒಂದು ಫ್ರೇಮ್ವರ್ಕ್ನ ಯೂಸ್ ಮಾಡ್ತಿರ್ತಾರೆ. ನಿಮಗೆ ಇನ್ಫ್ಯಾಕ್ಟ್ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ನಾವು ಡೇಟಾಬೇಸ್ ಆಪರೇಷನ್ಸ್ನ ಮಾಡ್ಬೋದು ಅಂತೇಳಿ. ಪ್ರೀವಿಯಸ್ ವೀಡಿಯೋ ನೋಡಿದಾಗ ನಿಮಗೆ ಗೊತ್ತಿರುತ್ತೆ, ನಾವು ಎಷ್ಟೊಂದು ಲಾಂಗ್ ಕ್ವೆರೀಸ್ ಎಲ್ಲ ಬರಿತಿದ್ವಿ. ಇನ್ಸರ್ಟ್ ಕ್ವೆರಿ, ರೀಡ್ ಕ್ವೆರಿ, ಆಮೇಲೆ ಡಿಲೀಟ್ ಕ್ವೆರಿ, ಅಪ್ಡೇಟ್ ಕ್ವೆರಿ ಎಲ್ಲ. ಬಟ್ ವಿತ್ ದಿಸ್ ಹೈಬರ್ನೇಟ್ ಟೂಲಿಂದ ನಾವು ಈಸಿಯಾಗಿ ಜಸ್ಟ್ ಒಂದು ಲೈನಲ್ಲಿ ನಾವು ಒಂದು ಡೇಟಾಬೇಸ್ ಆಬ್ಜೆಕ್ಟ್ಸ್ನ ಸ್ಟೋರ್ ಮಾಡ್ಬೋದು ವಿತೌಟ್ ರೈಟಿಂಗ್ SQL ಕ್ವೆರೀಸ್. ದಟ್ ಈಸ್ ದ ಬ್ಯೂಟಿ ಆಫ್ ಹೈಬರ್ನೇಟ್ ಆ್ಯಂಡ್ ORM ಫ್ರೇಮ್ವರ್ಕ್. ಓಕೆ, ನಾವೀಗ ಹೈಬರ್ನೇಟ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ, ರೈಟ್. ಅದೇ ರೀತಿ ನೀವು ಇನ್ನೊಂದು ಬಸ್ ವರ್ಡ್ನ ಕೇಳಿರ್ತೀರ, ಅಂದರೆ ವೆರಿ ಕಾಮನ್ ವರ್ಡ್ನ ನೀವು IT ಇಂಡಸ್ಟ್ರಿಯಲ್ಲಿ ಕೇಳಿರ್ತೀರ, JPA ಅಂತೇಳಿ, ಓಕೆನಾ. ಸೊ ಈ JPA ಹಂಗಂದರೆ ಏನು? JPA ಅನ್ನೋದು ಇಟ್ ಈಸ್ ಅ ಜಕಾರ್ತಾ ಪರ್ಸಿಸ್ಟೆನ್ಸ್ API ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಆನ್ API. ಓಕೆ, ನಾವು ಹೆಂಗೆ JDBC API ಡಿಸ್ಕಸ್ ಮಾಡಿದ್ವಲ್ಲ, ಅದೇ ರೀತಿ ಇದು ಕೂಡ ಒಂದು API. ಬಟ್ ಪ್ರೀವಿಯಸ್ಲಿ ಇದು ಜಾವಾ ಪರ್ಸಿಸ್ಟೆನ್ಸ್ API ಅಂತ ಕರಿತಾ ಇದ್ರು. ಇದನ್ನು ಪ್ರೀವಿಯಸ್ಲಿ
ಜಾವಾ ಪರ್ಸಿಸ್ಟೆನ್ಸ್ API ಅಂತ ಕರಿತಿದ್ರು. ಈಗ ಅದನ್ನು ನೇಮ್ನ ಚೇಂಜ್ ಮಾಡಿ ಜಕಾರ್ತಾ ಅಂತ ಮಾಡಿದ್ದಾರೆ. ಜಕಾರ್ತಾ ಪರ್ಸಿಸ್ಟೆನ್ಸ್ API. ಅಗೇನ್ ಇಟ್ಸ್ ಅನ್ API. ಸೊ ಇದೇನಪ್ಪ ಅಂತಂದರೆ ಇಟ್ ಈಸ್ ಎ ಸ್ಟ್ಯಾಂಡರ್ಡ್. ಓಕೆನಾ, ಈ ORM ಫ್ರೇಮ್ವರ್ಕ್ ನಾವೆಲ್ಲ ಏನು ಹೇಳಿದ್ವಲ್ಲ ಇದಕ್ಕೆಲ್ಲ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿರೋದು ಈ JPA. ಓಕೆನಾ, ನೀವೆಲ್ಲ ಇಂಟರ್ಫೇಸ್ ಬಗ್ಗೆ ಓದಿರ್ತೀರಾ ಜಾವಾದಲ್ಲಿ, ರೈಟ್? ಹೌದಾ? ಅದೇ ರೀತಿ ಇದು ಕೂಡ JPA ಅನ್ನೋದೊಂದು ಇಂಟರ್ಫೇಸ್. ಇದಕ್ಕೆ ನಾವು ಯಾವುದೇ ಥರ ಇಂಪ್ಲಿಮೆಂಟೇಷನ್ ಇರಲ್ಲ. ಇಟ್ ಜಸ್ಟ್ ಎ ಪ್ರೊವೈಡ್ ಅನ್ ಇಂಟರ್ಫೇಸ್. ಈಗ ಹೆಂಗೆ ಅಂತಂದರೆ ಒಂದು ರಿಯಲ್ ಟೈಮಲ್ಲಿ ಎಕ್ಸಾಂಪಲ್ ಹೇಳೋದಾಯಿತು ಅಂದರೆ ಬ್ಯಾಂಕ್. ಸೊ ಎಷ್ಟೊಂದು ಬ್ಯಾಂಕ್ಗಳಿದೆ. ಈ ಬ್ಯಾಂಕ್ಗಳಿಗೆಲ್ಲ ಪೇರೆಂಟ್ ಬ್ಯಾಂಕ್ ಯಾವುದು ಅಂದರೆ ಈ ಬ್ಯಾಂಕ್ಗಳಿಗೆಲ್ಲ ಮೇನ್ ಬ್ಯಾಂಕ್ ಯಾವುದು? RBI. ಓಕೆನಾ. ಸೊ RBI ಅವ್ರು ಏನು ಮಾಡ್ತಾರೆ, ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ನ ರೂಲ್ಸ್ ಮಾಡ್ತಾರೆ. ನೀವು ಯಾವುದೋ ಒಂದು ಬ್ಯಾಂಕ್ನ ಓಪನ್ ಮಾಡ್ತಿದ್ದೀರಾ ಅಂತಂದರೆ ನೀವು ಅಕೌಂಟ್ ಕ್ರಿಯೇಷನ್ನ ನೀವು ಅಕೌಂಟ್ ಕ್ರಿಯೇಷನ್ ಫೀಚರ್ ಇಡಬೇಕು. ಅದೇ ರೀತಿ ವಿತ್ಡ್ರಾಲ್ ಆಪ್ಷನ್ ಕೊಡಬೇಕು, ATM ಫೀಚರ್ ಕೊಡಬೇಕು. ನೀವು ಅದೇ ರೀತಿ ಆಧಾರ್ ಕಾರ್ಡ್ನ ನೀವು ಮ್ಯಾಂಡೇಟರಿ ಆಗಿ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ID ಪ್ರೂಫ್ ಆಗಿ. ಸೊ ಈ ಥರ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿರ್ತಾರೆ. ಹೌದಾ? ಅದೇ ರೀತಿ JPA ಕೂಡ ಒಂದು ಸ್ಟ್ಯಾಂಡರ್ಡ್, ಆ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದೆ. ಓಕೆನಾ, ಯಾವ ರೀತಿ ನೀವು ಯೂಸ್ ಮಾಡ್ಬೋದು, ಯಾವ ರೀತಿ APIನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಇಂಟ್ರಾಕ್ಟ್ ವಿತ್ ದಿ ಡೇಟಾಬೇಸ್ ಟು ಪರ್ಫಾರ್ಮ್ ದಿ ಡೇಟಾಬೇಸ್ ಆಪರೇಷನ್ಸ್ ಅಂತೇಳಿ. ಇದು ಜಸ್ಟ್ ಎ ಸ್ಪೆಸಿಫಿಕೇಶನ್. ನಾನು ಮುಂಚೆಗೆ ಹೇಳ್ದಂಗೆ ಇಟ್ಸ್ ಜಸ್ಟ್ ಅನ್ ಇಂಟರ್ಫೇಸ್. ಇದಕ್ಕೆ ಇಂಪ್ಲಿಮೆಂಟೇಷನ್ಸ್ಗಳೇ ಹೈಬರ್ನೇಟು, ಹಾಗೆಯೇ ಎಕ್ಲಿಪ್ಸ್ ಲಿಂಕು. ನಾನು ಹೇಳಿದ್ನಲ್ಲ ಅದೆಲ್ಲ ಇಂಪ್ಲಿಮೆಂಟೇಷನ್ಸ್ಗಳು. ಎಕ್ಲಿಪ್ಸ್ ಲಿಂಕ್ ಅದರಲ್ಲಿ ಹೈಬರ್ನೇಟ್ ಈಸ್ ದ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್. ಎಸ್ಪೆಷಲಿ ನೀವು ಸ್ಪ್ರಿಂಗ್ ಫ್ರೇಮ್ವರ್ಕ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಸ್ಪ್ರಿಂಗ್ ಫ್ರೇಮ್ವರ್ಕಲ್ಲಿ ನೀವೇನಾದರೂ JPAನ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತಂದರೆ JPAಗೆ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಬೈ ಡಿಫಾಲ್ಟಾಗಿ ಅವ್ರು ಪ್ರೊವೈಡ್ ಮಾಡಿರೋದೇ ಹೈಬರ್ನೇಟ್ ಇಂಪ್ಲಿಮೆಂಟೇಷನ್. ಅದೇ ರೀತಿ ನೀವು ಎಕ್ಲಿಪ್ಸ್ ಎಲ್ಲ ಇದೆ. ಓಕೆನಾ. ಸೊ ನಾವು ಹೈಬರ್ನೇಟ್ನ ಕಾಮನ್ ಆಗಿ ಡಿಫಾಲ್ಟ್ ಕಾನ್ಫಿಗರೇಷನ್, ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಆಗಿ ಯೂಸ್ ಮಾಡ್ತೀವಿ. ಸೊ ನಿಮಗೆ ಇದರಲ್ಲಿ JPA ಏನಪ್ಪ ಸ್ಪೆಸಿಫಿಕೇಷನ್ ಇದು, ಹೈಬರ್ನೇಟ್ ಏನಪ್ಪ ಇಂಪ್ಲಿಮೆಂಟೇಷನ್ ಇದು ಅಂತ ಅರ್ಥ ಆಗಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದೆಲ್ಲ ಜಾಸ್ತಿ ಓವರ್ವೆಲ್ಮ್ ಅನಿಸುತ್ತೆ ನಿಮಗೆ. ಸೊ ಜಸ್ಟ್ ಏನು ಅರ್ಥ ಮಾಡ್ಕೊಳ್ರಿ, JPA ಇಟ್ಸ್ ಅ ಸ್ಪೆಸಿಫಿಕೇಷನ್, ಇಟ್ಸ್ ಅನ್ ಇಂಟರ್ಫೇಸ್. ಅದರದ್ದು ಇಂಪ್ಲಿಮೆಂಟೇಷನ್ ಹೈಬರ್ನೇಟ್ ಇಟ್ ಈಸ್ ಎ ಟೂಲ್. ಅದು ORM ಫ್ರೇಮ್ವರ್ಕ್ ಮೇಲೆ ಬಿಲ್ಟ್ ಮಾಡಿದ್ದಾರೆ. ದ ಬೇಸಿಕ್ ಐಡಿಯಾ ಏನಪ್ಪ ಅಂತಂದರೆ ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗು. ಆಬ್ಜೆಕ್ಟ್ ಇರುತ್ತೆ, ಒಂದು ರಿಲೇಷನಲ್ ಟೇಬಲ್ ಇರುತ್ತೆ, ಅವೆರಡನ್ನೂ ನಾವು ಮ್ಯಾಪಿಂಗ್ ಕಾನ್ಫಿಗರೇಷನಲ್ಲಿ ಮ್ಯಾಪ್ ಮಾಡ್ತೀವಿ. ಆಫ್ಟರ್ ದಟ್ ವಿತೌಟ್ ರೈಟಿಂಗ್ ದಿ SQL ಕ್ವೆರೀಸ್ ಬರೀದೇನೆ ನಾವು ಆ ಒಂದು ಜಾವಾ ಆಬ್ಜೆಕ್ಟ್ಸ್ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀವಿ, ರಿಟ್ರೀವ್ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ. ದಟ್ ಈಸ್ ದ ಹೋಲ್ ಐಡಿಯಾ ಆಫ್ ಇಟ್. ಓಕೆ, ಐ ಹೋಪ್ ನಿಮಗೀಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಪ್ರೀವಿಯಸ್ಲಿ ನಾವು ಏನು ಮಾಡಿದ್ವಿ, ಓಕೆನಾ, ಯಾವ ರೀತಿ ನಾವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಿದ್ವಿ ಯೂಸಿಂಗ್ JDBC API. ಬಟ್ ನಾವು ವಿತೌಟ್ JDBC API ದೆರ್ ಈಸ್ ಎ ಸೂಪರ್ ಕೂಲ್ ಟೂಲ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ORM. ಆ ORM ಟೂಲ್ ಬಗ್ಗೆ ನಿಮಗೆ ಅರ್ಥ ಆಗಿದೆ. ಹೈಬರ್ನೇಟ್ ಅಂದರೆ ಏನಂತ ಅರ್ಥ ಆಗಿದೆ, JPA ಅಂದರೆ ಅರ್ಥ ಆಗಿದೆ, ಯಾವ ರೀತಿ ನಾವು ಅದನ್ನು ಮ್ಯಾಪ್ ಮಾಡ್ತೀವಿ, ಯಾವ ರೀತಿ ಹೆಲ್ಪ್ ಆಗುತ್ತೆ, ಅದನ್ನು ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಅಫ್ಕೋರ್ಸ್ ನಾವಿನ್ನೂ ಏನು ಕೋಡಿಂಗ್ ಆಗಲಿ ಏನು ಯಾವ ರೀತಿ ಮ್ಯಾಪಿಂಗ್ ಮಾಡ್ತೀವಿ, ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನು ಇನ್ನೂ ಏನೂ ಡಿಸ್ಕಸ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋದಿಂದ ನಾವು ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಕಲಿತಾ ಹೋಗೋಣ. ಯಾವ ರೀತಿ ನಾವು ಈ ಒಂದು ORM ಫ್ರೇಮ್ವರ್ಕ್ನ ನಾವು ವಿತೌಟ್ ಸ್ಪ್ರಿಂಗ್ ಫ್ರೇಮ್ವರ್ಕ್ ಇಲ್ದಂಗೆ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡ್ಬೋದು ಅಂತ ಕಲಿಯೋಣ. ಓಕೆನಾ, ವಿತೌಟ್ ನಾವು ಇಂಟಿಗ್ರೇಟಿಂಗ್ ಒಂದು ವೆಬ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡ್ದಂಗೆ ಜಸ್ಟ್ ಒಂದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವು ORM ಹೈಬರ್ನೇಟ್ನ ಯಾವ ರೀತಿ ಯೂಸ್ ಮಾಡ್ಬೋದು ಡೇಟಾಬೇಸ್ ಜೊತೆಗೆ ಅಂತ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಅದಾದಮೇಲೆ ನಾವು ಎಗೇನ್ ಪ್ರೀವಿಯಸ್ಲಿ ಕ್ರಿಯೇಟ್ ಮಾಡಿದ್ವಲ್ಲ ಯೂಸರ್ ಒಂದು JDBC API ತೊಗೊಂಡೊಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಲ್ಲ ಡೇಟಾಬೇಸ್ ಆಪರೇಷನ್ಸು, ಸೇಮ್ ಪ್ರಾಜೆಕ್ಟಿಗೆ ನಾವು ಏನು ಮಾಡೋಣ, JDBC APIನ ರಿಮೂವ್ ಮಾಡಿಬಿಟ್ಟು ORM ಫ್ರೇಮ್ವರ್ಕ್ JPAನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡೇಟಾಬೇಸ್ ಆಪರೇಷನ್ಸ್ನ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ರೈಟ್? ಓಕೆ, ನಾನು ಮುಂಚೆಗೆ ಹೇಳಿದ್ದೀನಿ, ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಈ ವಿಡಿಯೋನ ಮಲ್ಟಿಪಲ್ ಟೈಮ್ಸ್ ನೋಡಿರಿ. ಓಕೆನಾ, ಹಾಗಂತ ಹೇಳಿ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೂ ಹೋಗಬೇಡ್ರಿ. ಅಟ್ ಹೈ ಲೆವೆಲಲ್ಲಿ ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಸಾಕು. ಯಾವ ರೀತಿ ಆಬ್ಜೆಕ್ಟ್ ಅಂದ್ರೇನು, ರಿಲೇಷನಲ್ ಅಂದ್ರೇನು, ಮ್ಯಾಪಿಂಗ್ ಅಂದ್ರೇನು, ಜಾವಾ ಆಬ್ಜೆಕ್ಟ್ಸ್ನ ಹೇಗೆ ನಾವು ಮ್ಯಾಪ್ ಮಾಡ್ತೀವಿ, ಹಾಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಇದು, ಅದ್ರ ಬಗ್ಗೆ ಗೊತ್ತಿದ್ದರೆ ಮೋರ್ ದೆನ್ ಎನಫ್ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ನಾವು ಸ್ಟಾರ್ಟ್ ಮಾಡೋಣ.